ಕೀರ್ತನೆಗಳು 28ನೇ ಅಧ್ಯಾಯ 8ನೇ ವಚನ. ಯೆಹೋವನು ತನ್ನ ಜನರಿಗೆ ಬಲವು, ತಾನು ಅಭಿಷೇಕಿಸಿದವನಿಗೆ ಆಶ್ರಯ ದುರ್ಗವೂ ಆಗಿದ್ದಾನೆ. ಕರ್ತನಲ್ಲಿ ಪ್ರೀತಿಯ ದೇವಚರ್ರೆ, ದೇವರಾಗಿರುವಂಥ ಯೇಸು ಕರ್ತ ನಿಮ್ಮನ್ನು ಅನುದಿನವೂ ಸಹ ಆಧರಿಸ್ತಾ ನಡೆಸ್ತಾ ಇದ್ದಾರೆ. ದೇವರಾಗಿರುವಂಥ ಕರ್ತನು ನಿಮಗೆ ಬಲವನ್ನು ಸಹ ಅನುಗ್ರಹಿಸಿಕೊಡುವವರಾಗಿದ್ದಾರೆ. ಯೇಸು ಕರ್ತನಲ್ಲಿ ನಾವು ರಕ್ಷಿಸಲ್ಪಟ್ಟಿರೋದ್ರಿಂದ ಯೇಸು ಕರ್ತನ ಮುಖಾಂತರವಾಗಿ ನಾವು ಪವಿತ್ರಾತ್ಮರನ್ನ ದಾನವಾಗಿ ಹೊಂದಿಕೊಂಡಿದ್ದೇವೆ. ನೀವು ನಿಮ್ಮ ಸ್ವಂತ ಬಲದಿಂದ, ಸ್ವಂತ ಶಕ್ತಿಯಿಂದ, ಸ್ವನಂಬಿಕೆಯಿಂದ ದೇವರನ್ನು ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ. ನಾವು ದೇವರನ್ನು ಅನುದಿನವೂ ತಿಳಿದುಕೊಳ್ಳಲಿಕ್ಕೂ ಆತನ ಸಮ್ಮುಖದಲ್ಲಿ ನಡೆಯಲಿಕ್ಕೂ ಪವಿತ್ರಾತ್ಮನ ಅಭಿಷೇಕದಿಂದ ತುಂಬಲ್ಪಟ್ಟವರಾಗಿ ಜೀವಿಸಬೇಕು. ಪವಿತ್ರಾತ್ಮನು ಯೇಸು ಕರ್ತನನ್ನು ಬಹಳವಾಗಿ ಉಪಯೋಗಿಸಿದ ಪ್ರಕಾರವಾಗಿಯೇ ನಮ್ಮನ್ನು ಸಹ ಯೇಸು ಕರ್ತನ ನಾಮದಲ್ಲಿ ಈ ಕಡೆಯ ದಿನಮಾನಗಳಲ್ಲಿ ತಂದೆಯ ಚಿತ್ತನುಸಾರವಾಗಿ ಉಪಯೋಗಿಸುವವರಾಗಿ ಇದ್ದಾರೆ. ಅಭಿಷೇಕವನ್ನು ಬೇಡಿಕೊಳ್ಳುವಂಥವರಿಗೆ ಕರ್ತನ ಅನುಗ್ರಹಿಸಿಕೊಡುವವರಾಗಿದ್ದಾರೆ. ದೇವರಾಗಿರುವಂಥ ಯೇಸು ಕರ್ತನ ಹೇಳಿದ ಹಾಗೆ ಅವರು ಸ್ನಾನಿಕನಾದಂಥ ಯೋಹಾನನ ಮುಖಾಂತರವಾಗಿ ಸಾಕ್ಷಿಯನ್ನು ನುಡಿಸಲ್ಪಟ್ಟರು. ಯೇಸು ಕರ್ತನು ಪವಿತ್ರ ಆತ್ಮನಿಂದಲೂ ಮಾತ್ರವಲ್ಲದೆ ಬೆಂಕಿಯಿಂದಲೂ ಸಹ ನಮಗೆ ದೀಕ್ಷಾಸ್ನಾನವನ್ನು ಮಾಡಿಸುವವರಾಗಿ ಇದ್ದಾರೆ. ಪವಿತ್ರ ಆತ್ಮನ ದೀಕ್ಷಾಸ್ನಾನವನ್ನು ನಾವು ತೆಗೆದುಕೊಳ್ಳುವಾಗ, ಅಂದರೆ ಅಭಿಷೇಕವನ್ನು ನಾವು ಹೊಂದಿಕೊಳ್ಳುವಾಗ, ಕರ್ತನ ಅಪರಿಮಿತವಾದಂತಹ ಸಂಗತಿಗಳನ್ನು ನಾವು ಅರಿತುಕೊಳ್ಳಲಿಕ್ಕೂ ಮಾತ್ರವಲ್ಲದೆ ದೇವರಿಗೋಸ್ಕರವಾಗಿ ನಾವು ಪ್ರತ್ಯೇಕವಾಗಿ ಜೀವಿಸಲಿಕ್ಕೂ ದೇವರ ಚಿತ್ತವನ್ನು ಮಾಡಲಿಕ್ಕೂ ನಮಗೆ ಅಭಿಷೇಕ ಮಹತ್ವವುಳ್ಳದಾಗಿ ಇದೆ. ಅಭಿಷೇಕವಿಲ್ಲದಂತೆ ನಾವು ಜೀವಿಸುವಂಥದ್ದು ನಿಜವಾಗಿಯೂ ಆತ್ಮಿಕ ಜೀವಿತದಲ್ಲಿ ನಾವು ದೇವರನ್ನು ರುಚಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅಭಿಷೇಕ ನಾವು ದೇವರನ್ನು ಅನುಭವಿಸಲಿಕ್ಕೂ ಅವರ ಚಿತ್ತವನ್ನು ನೆರವೇರಿಸಲಿಕ್ಕೂ ಮಾತ್ರವಲ್ಲದೆ ಅವರ ಸಂಗತಿಗಳಿಗೋಸ್ಕರವಾಗಿ ನಾವು ನಿಲ್ಲುವುದಕ್ಕೋಸ್ಕರವಾಗಿ ಕಡೆಯವರೆಗೂ ನಮ್ಮನ್ನು ಬಲಪಡಿಸುವಂಥದ್ದೇ ಪವಿತ್ರಾತ್ಮನ ಅಭಿಷೇಕ. ಮಾತ್ರವಲ್ಲದೆ ಈ ಅಭಿಷೇಕವು ನಮ್ಮನ್ನು ಎಲ್ಲ ವಿಧದಲ್ಲೂ ಸಹ ಕಾಯುವಂಥದ್ದಾಗಿ ಇದೆ, ನಮ್ಮನ್ನು ರಕ್ಷಿಸುವಂಥದ್ದಾಗಿ ಇದೆ. ಈ ಅಭಿಷೇಕಕ್ಕೋಸ್ಕರವಾಗಿ ನಾವು ತವಕ ಪಡಬೇಕು. ಪವಿತ್ರಾತ್ಮನು ನಮ್ಮನ್ನು ಹೇರಾಳವಾಗಿ ಯೇಸು ಕರ್ತನ ನಾಮದಲ್ಲಿ ಅಭಿಷೇಕಿಸಲ್ಪಟ್ಟು ನಡೆಸುತ್ತಾರೆ. ನೀವು ಅಭಿಷೇಕವನ್ನು ಹೊಂದಿಕೊಂಡಿದ್ದೀರಾ? ನೀವು ಅಭಿಷೇಕವನ್ನು ಹೊಂದಿಕೊಳ್ಳುವುದಾದರೆ ಆ ಅಭಿಷೇಕವೇ ನಿಮ್ಮನ್ನು ಕಾಯಲ್ಪಡ್ತದೆ. ನಿಮಗೆ ವಿರುದ್ಧವಾಗಿ ಯಾವುದೇ ಕೇಡುಗಳು, ಯಾವುದೇ ಮನುಷ್ಯರ ಕುಯುಕ್ತಿಗಳು ಸಹ, ಸೈತಾನನು ಸಹ ಏನೆಲ್ಲ ಪ್ರಯತ್ನಗಳನ್ನು ನಿಮ್ಮನ್ನು ಬೀಳಿಸಲಿಕ್ಕಾಗಿ ಪ್ರಯತ್ನಿಸಿದರೂ ಸಹ ಅದು ಸಫಲವಾಗುವುದಿಲ್ಲ. ಯಾಕಂದರೆ ದೇವರ ಅಭಿಷೇಕವು ನಿಮ್ಮನ್ನು ಕಾಯಲ್ಪಡ್ತದೆ. ದಾವೀದನಿಗೂ ಸಹ ದೇವರ ಅಭಿಷೇಕವು ಕಾಯಲ್ಪಟ್ಟಿತು. ನನಗೂ ನಿಮಗೂ ಅದೇ ಅಭಿಷೇಕವನ್ನು ದೇವರು ಕೊಟ್ಟಿದ್ದಾರೆ. ನಾವು ಪ್ರಾರ್ಥಿಸುವ. ಸರ್ವಶಕ್ತನಾದ ದೇವರೇ, ನಿಮ್ಮ ಅಭಿಷೇಕದಿಂದ ನಮ್ಮನ್ನು ಕಾಯ್ದು ನಡೆಸುವ ಕೃಪೆಗಾಗಿ ನಮ್ಮನ್ನು ಸಮರ್ಪಿಸಿಕೊಳ್ಳುತ್ತೇವೆ. ನಿಮ್ಮ ಅಭಿಷೇಕದಿಂದ ದಿನೇ ದಿನೇ ನಾವು ಅರಿತುಕೊಂಡು ನಿಮ್ಮ ಚಿತ್ತವನ್ನು ನೆರವೇರಿಸಲಿಕ್ಕಾಗಿ ಸಹಾಯಿಸಿರಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.